ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಬೆಳಗ್ಗೆ ನಮ್ಮಮ್ಮ ಮನೆಯಿಂದ ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿ ಹೋಗ್ತಾಯಿದ್ದು, ನಾನು ನಮ್ಮ ಮನೆಯವರು, ನನ್ನ ಮಗ ಹೋಗ್ತಾಯಿದ್ದೀವಿ ಮನೆಗೆ. ಬೆಳಗ್ಗೆನೇ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರು ಬೆಳಗ್ಗೆ ಬಿಸಿಲು, ಈವ್ನಿಂಗ್ ಆದರೆ ಫುಲ್ಲು ಮಳೆ ಮೋಡ ಆ ರೀತಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟಿದ್ದೀವಿ. ನನ್ನ ಮಗಂದು ಸ್ಕೂಲ್ ಕೂಡ ಎಲ್ಲ ಮುಗ್ದಿದೆ. ವೆಕೇಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಮಾಡ್ತೀವಿ, ಮುಂದಿನ ದಿವಸಗಳಲ್ಲಿ ಎಲ್ಲಿಂದ ವ್ಲಾಗ್ಸ್ನ ನೋಡ್ತೀರಾ ಅನ್ನೋದನ್ನು ಪೂರ್ತಿ ತಿಳ್ಕೊಬೇಕು ಅಂದರೆ ವ್ಲಾಗ್ ಪೂರ್ತಿಯಾಗಿ ನೋಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ, ಅದಾದಮೇಲೆ ನಾವು ಮನೆಗೆ ಹೋಗಿ ರೀಚ್ ಆಗಿಬಿಟ್ಟು ಮತ್ತೆ ನಾನು ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ಸ್ವಲ್ಪ ಪರ್ಸ್ನಲ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ನಾನು ಬ್ರೆಡ್ ಆಮ್ಲೆಟ್ನ ಮಾಡಿದ್ದೀನಿ. ಅದು ಕೂಡ ಸಪ್ರೇಟ್ ವ್ಲಾಗ್ನ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀ ಮಾಡಿ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀವಿ, ಸಂಡೇ ಅಂತ ಹೇಳಿಬಿಟ್ಟು. ಸೊ ಫಸ್ಟು ಮಾಡ್ತಾಯಿದ್ದೀನಿ ಟೀ. ಸ್ವಲ್ಪ ಕರೆಂಟು ಹೋಗೋದು ಬರೋದು ಆ ರೀತಿ ಆಗ್ತಾಯಿತ್ತು. ಕರೆಂಟ್ ಇಲ್ಲಾಂದರೆ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಬೆಳಗ್ಗೆ ಲೇಟಾಗಿ ಎದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನೈಟೇ ಎಲ್ಲ ಮನೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಫಸ್ಟ್ ನಾನು ಮಾಡಿದ್ದೆ ಟೀ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಪ್ಲ್ಯಾಂಟ್ ಇದೆ ನೋಡಿ, ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಇದು ಜಸ್ಟ್ ಈ ಒಂದು ಕಡ್ಡಿ ಮಾತ್ರನೇ ಬಂದಿತ್ತು. ಅದನ್ನು ಒಂದು 2 ಮಂತ್ಸ್ ನಾವು ವಾಟ್ರಲ್ಲಿ ಇಟ್ಟಾಗ ಇಷ್ಟೊಂದು ಎಲೆಗಳೆಲ್ಲ ಬಂದಿದೆ. ಇವಾಗ ತುಂಬಾ ಅದ್ಭುತವಾಗಿ ಎಲೆಗಳೆಲ್ಲ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದೆ, ನಾಷ್ಟ ಎಲ್ಲ ತಿಂದ್ಕೊಂಡು. ಸೊ ಈವ್ನಿಂಗ್ ಒಂದು 12 o'clock ಹಂಗೆ ನನ್ನ ಹಸ್ಬೆಂಡ್ದು ಬಟ್ಟೆ ಎಲ್ಲ ನಾನು ಐರನ್ ಮಾಡ್ತಿದ್ದೆ. ನನ್ನ ಮಗ ಇದೆಲ್ಲ ತೆಗೆದು ಮತ್ತೆ ಹರಡಿ ಇಕ್ತಾಯಿದ್ದ ಅಂತಲೇ ಹೇಳ್ಬೋದು. ಸೊ ನಾನು ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಆಫೀಸ್ಗೆ ಹೋಗ್ತಾರಲ್ವ, ಸೊ ಅವ್ರಿಗೆ ನಾವು ಒಂದು ಸ್ವಲ್ಪ ದಿವಸ ಇರೋದಿಲ್ಲ, ಅದಕ್ಕೋಸ್ಕರನೇ ನಾವು ಹೊರಗಡೆ ಅಂದರೆ ವೆಕೇಷನ್ಗೆ ನಾನು ನನ್ನ ಮಗ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ದು ಯೂನಿಫಾರ್ಮ್ಸ್ ಅಂದರೆ ಅವ್ರದ್ದು ಫಾರ್ಮಲ್ಸ್ ಏನೇನು ಆಫೀಸ್ ಡ್ರೆಸ್ಸಸ್ ಇದೆ ಅದನ್ನೆಲ್ಲವೂ ಕೂಡ ಒಂದೇ ಸಲ ಐರನ್ ಮಾಡಿ ಇಡ್ತೀನಿ. ಪ್ರತಿ ಸಾರಿನೂ ವೀಕ್ಲಿ ಒನ್ಸ್ ಐರನ್ ಮಾಡಿ ಇಡ್ತೀನಿ ಅವ್ರ ಫಾರ್ಮಲ್ಸ್ ಡ್ರೆಸ್ನ. ಆಫೀಸ್ ವೇರ್ ಅವರು ಫಾರ್ಮಲ್ಸೇ ಹಾಕ್ಕೊಂಡು ಹೋಗೋದ್ರಿಂದ ಒಂದೇ ಸಲ ಐರನ್ ಮಾಡಿಟ್ರೆ ಏನೂ ತೊಂದರೆ ಇರಲ್ಲ, ಮತ್ತು ನಾವು ಕೂಡ ಇರಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗೆ ಫ್ರೀ ಇದೀನಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ದು ಬಟ್ಟೆ ಎಲ್ಲ ಐರನ್ ಮಾಡಿ ಪ್ರತಿ ಸಾರಿನೂ ಐರನ್ ಮಾಡಿ ಇಟ್ಬಿಡ್ತೀನಿ. ಅವ್ರಿಗೆ ಏನೂ ತೊಂದರೆ ಆಗೋಲ್ಲ. ಆವಾಗ ಎಲ್ಲ ಐರನ್ ಮಾಡಿಟ್ಟರೆ ಅವ್ರು ಯಾವ್ದು ಬೇಕಾದರೂ ಆಫೀಸ್ ವೇರ್ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಪ್ರತಿಯೊಂದೂ ಕೂಡ ಐರನ್ ಮಾಡಿ ಎತ್ತಿಟ್ಟೆ. ಅಲ್ಲಿ ನನ್ನ ಮಗ ಪ್ರತಿಯೊಂದೂ ಎಲ್ಲ ಹರಡಿ ಅದನ್ನು ಕೂಡ ಎತ್ತಿಡಬೇಕಾಗಿತ್ತು. ಸೊ ತುಂಬಾ ಕೆಲಸ ಇತ್ತು ಅಂತಲೇ ಹೇಳ್ಬೋದು. ಪ್ರತಿ ಸಾರಿನೂ ವೀಕೆಂಡ್ ಬಂದರೆ ಮನೇಲಿ ತುಂಬಾ ಕೆಲಸ ಇರುತ್ತೆ. ಡೇಸ್ಗಿಂತ ವೀಕೆಂಡ್ಸಲ್ಲಿ ಜಾಸ್ತಿ ಕೆಲಸ ಇರುತ್ತೆ. ಬಟ್ ಪ್ರತಿಯೊಬ್ಬರು ವೀಕೆಂಡ್ಸಲ್ಲಿ ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ತಾರೆ, ನಾವು ಮನೆ ಕ್ಲೀನ್ ಮಾಡೋ ಪ್ಲ್ಯಾನ್ನ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಐರನ್ ಎಲ್ಲ ಮಾಡಿ ಆಯಿತು. ಸೊ ನಾನು ನನ್ನ ಮಗ ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಅವ್ರಿಗೆ ಹಪ್ಪಳ ಬೇಕಾಗಿತ್ತು, ರಾಗಿದು. ಸೊ ನಮ್ಮ ಮನೆ ಬಿಲ್ಡಿಂಗಲ್ಲಿ ಒಂದು ಆಂಟಿ ಹಪ್ಪಳ ಮಾಡ್ತಾರೆ, ಅವರೇ ಸೇಲ್ ಕೂಡ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಅಮ್ಮ ಹಪ್ಪಳ ಬೇಕಿತ್ತು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರನೇ ನಾನು ನನ್ನ ಮಗ ಗಾಡಿಯಲ್ಲಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಸಂಡೇ ಮಧ್ಯಾಹ್ನ ಹೋಗ್ಬಿಟ್ಟು ಹಪ್ಪಳ ಕೊಟ್ಟು ಬರೋಣ ಅಂತ ನಾನು ನನ್ನ ಮಗ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರು. ಸೊ ಅವನು ಹಪ್ಪಳ ಇವಾಗೆ ನನಗೆ ರೋಸ್ಟ್ ಮಾಡಿಕೊಡು ಅಂತ ಹೇಳ್ದ, ಅದನ್ನು ಸುಟ್ಕೊಟ್ಟೆ. ಮನೆಗೆ ಹೋಗಿದ ತಕ್ಷಣ ಅಲ್ಲಿ ನನ್ನ ಸಿಸ್ಟ್ರು ಅವನಿಗೆ ಜ್ಯೂಸು ಚಾಕ್ಲೇಟ್ಸು ಅದನ್ನೆಲ್ಲ ಈಸ್ಕೊಟ್ರು. ನನಗೆ ಈ ಒಂದು ಬಟರ್ ಶೀಟ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಈ ಬಟರ್ ಶೀಟ್ನ ತೊಗೊಂಡಿದ್ದೀನಿ. ಅದು ನಾನು ಊರಿಗೆ ಹೋಗ್ತಾಯಿದ್ದೀನಿ. ಸೊ ಯಾವ ಊರಿಗೆ ಹೋಗ್ತಾಯಿದ್ದೀನಿ ಅಂತ ನೀವು ಪೂರ್ತಿ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಸಂಡೇ ಈವ್ನಿಂಗ್ ಅಮ್ಮ ಮನೆಯಿಂದ ಹೋಗಿ ಬಂದಮೇಲೆ ಊಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸಂಜೆ 6 o'clockಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಈವ್ನಿಂಗ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾವು ಊರಿಗೆ ಹೋಗ್ತಾಯಿದ್ದೀವಿ. ಯಾವ ಊರಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಅದಾದಮೇಲೆ ನನ್ನ ಹಸ್ಬೆಂಡು ನಮ್ಮ ಮನೆಯವರು ನನ್ನ ಮಗ ಎಲ್ಲರೂ ರೆಡಿ ಆಗಿಬಿಟ್ಟು ಇದೊಂದು ಸೂಟ್ ಕೇಸ್ ಮಾತ್ರನೇ ತೊಗೊಂಡಿದ್ದೀವಿ, ಹಾಗೆ ಒಂದು ಬ್ಯಾಗ್ನ ತೊಗೊಂಡಿದ್ದೀವಿ ಅಷ್ಟೇನೆ. ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟೇ ಇಟ್ಬಿಟ್ಟಿದ್ದೀನಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹೋದ್ರೇ ಸಮಾಧಾನ ಆಗುತ್ತೆ. ಬಂದಾಗ ನಮಗೆ ಅಷ್ಟೊಂದು ಸ್ಟ್ರೆಸ್ ಅನಿಸಲ್ಲ. ಸೊ ಅದಕ್ಕೋಸ್ಕರನೇ ಅದಾದಮೇಲೆ ನನ್ನ ಮಗನಿಗೆ ಬೇಗ ಆಟೋ ಬುಕ್ ಮಾಡಿ ಇಲ್ಲ ಕಾರ್ ಬುಕ್ ಮಾಡಿ ಅಂತ ಹೇಳ್ತಿದ್ದ.
ಅವನಿಗೆ ತುಂಬ ದಿವಸಗಳಿಂದ ಆಚೆ ಕರ್ಕೊಂಡೋಗಿ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಇದ್ದ. ಸೊ ಅದಕ್ಕೋಸ್ಕರನೇ ಅವ್ನು ಸ್ಕೂಲ್ ವೆಕೇಷನ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಸೊ ಅವನಿಗೂ ಕೂಡ ಬೋರ್ ಆಗಿದೆ ಅನಿಸುತ್ತೆ, ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾವು ಒಂದು 7 o'clockಗೆ ಮನೆ ಬಿಟ್ವಿ. ಅಲ್ಲಿಂದ ನಾವು ಹೊರಟಿದ್ದೀವಿ ಈಗ. ಸೊ ಹೋಗೋ ಟೈಮಲ್ಲಿ ಫುಲ್ ಮಳೆ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡಿರಲಿಲ್ಲ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರನೇ 3 ಜನ ಅಲ್ವಾ ಅಂತ ಹೇಳಿಬಿಟ್ಟು ಲಗೇಜ್ ಕೂಡ ಜಾಸ್ತಿ ಏನೂ ಇಲ್ಲ ಅಂತ ಆಟೋ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಏರಿಯಾ ಕೂಡ ನಾವು ಪಾಸ್ ಆಗಿಲ್ಲ, ಅಷ್ಟು ಬೇಗ ನನ್ನ ಮಗ ನಿದ್ದೆನೇ ಮಾಡಿಬಿಟ್ಟಿದ್ದಾನೆ. ನಾವು ಹೋಗಿ ಇಳಿಯೋವರೆಗೂ ಅವನು ನಿದ್ದೆಯಿಂದ ಎದ್ದೇ ಇಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಮತ್ತಿಕೆರೆಗೆ ರೀಚ್ ಆಗಿದ ತಕ್ಷಣವೇ ಸೊ ಮಳೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ನಾವು ನಮ್ಮ ಏರಿಯಾಯಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕಾಗಿತ್ತು. ಮಳೆ ನಾನ್ ಸ್ಟಾಪ್ ಮಳೆ ಬಂತು. ಸೊ ಫಸ್ಟೇ ಏನಾದರೂ ಮಳೆ ಬರ್ತಾಯಿದೆ ಅಂತ ಗೊತ್ತಿದ್ದರೆ ನಾವು ಕಾರ್ ಏನಾದರೂ ಓಲಾ ಏನಾದರೂ ಬುಕ್ ಮಾಡ್ತಾಯಿದ್ವಿ. ಬಟ್ ನಾವು 3 ಜನ ಏನೂ ಇದು ಇಲ್ಲ ಅಂತ ಹೇಳಿಬಿಟ್ಟು ನಾವು ಆಟೋ ಬುಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ನಾವು ಮೆಜೆಸ್ಟಿಕ್ಕಿಗೆ ಬರೋವರೆಗೂ ಮೆಜೆಸ್ಟಿಕಲ್ಲಂತೂ ಹೆವಿ ಮಳೆ, ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ. ಸೊ ಫೈನಲಿ ಹೋಗಿ ನಮ್ಮದು ಈ ದೇವಸ್ಥಾನ ಎದುರುಗಡೆನೇ ಪಿಕಪ್ ಇದ್ದಿದ್ದು ನಾವು ಹೋಗೋ ಪ್ಲೇಸಿಗೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಒಳಗಡೆ ಮಳೆ ಬರ್ತಿದೆ ಅಂತ ಎಲ್ರಿಗೂ ಒಳಗಡೆ ಅಂದರೆ ಇರೋಕ್ಕೆ ಸ್ಟೇ ಮಾಡೋಕ್ಕೆ ಬಿಟ್ಟಿದ್ರು ಜಾಗನ. ಅಷ್ಟೊತ್ತಲ್ಲಿ ಅಲ್ಲಿ ನಮ್ಮ ಮನೆಯವರು ಪೂಜೆಗಂತ ಹೋಗಿದ್ರು. ನಾನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಮಳೆ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವಸ್ಥಾನ ಒಳಗಡೆ ಬಂದು ನಿಂತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಮಳೆ. ನೋಡಿದ್ರೆ ನಾವು ಬರೋ ಜಾಗಕ್ಕೂ ಕೂಡ ಮಳೆ ಇತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಅಂದಾಗೆ ಬಸ್ಗಳು ಬರ್ತಾಯಿತ್ತು. ನಾವು ಆ್ಯಕ್ಚುಲಿ ಬಸ್ ಬುಕ್ ಮಾಡಿದ್ದು ಸ್ಲೀಪರು. ಸೊ ಫೈನಲಿ ನಮ್ಮ ಬಸ್ಸು ಕೂಡ ಬಂತು ಅಂತಲೇ ಹೇಳ್ಬೋದು. ನಾವು ಸ್ಲೀಪರ್ ಮೇಲೆ ಸ್ಲೀಪರ್ ಬುಕ್ ಮಾಡಿದ್ವಿ. ಸೊ ಅದಾದಮೇಲೆ ಬಂದು ನನ್ನ ಮಗನಿಗೆ ಅವನ ಖುಷಿನೇ ನೋಡೋಕ್ಕಾಗಿರಲಿಲ್ಲ, ಅಷ್ಟೊಂದು ಖುಷಿ ಆಗ್ತಿದ್ದ ಅವನು. ಫೈನಲಿ ನಾವು ಊರಿಗೆ ಹೋಗ್ತಾಯಿದ್ದೀವಿ ಅಲ್ಲ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾದ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಮ್ಮ ಮನೆಯವರು ಫಸ್ಟು ಬಸ್ ಏರಿದ ತಕ್ಷಣ ಅವ್ರು ಹುಡುಕಿದ್ದೆ ಚಾರ್ಜರು. ಅವ್ರ ಫೋನ್ ಯಾವಾಗಲೂ ಚಾರ್ಜ್ ಹಾಕಿರಬೇಕು ಅವರಿಗೆ, ಯಾವಾಗ ಅವ್ರಿಗೆ ಅಷ್ಟು ಕಾಲ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಅವರು USB ಪಿನ್ ಎಲ್ಲಿ ಚಾರ್ಜ್ ಚುಚ್ಬೋದು ಅಂತ ನೋಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅದಾದಮೇಲೆ ಸಿಕ್ಕಾಪಟ್ಟೆ ಮಳೆ. ಬಸ್ಸು ನಾವು ಬ್ಯಾಂಗ್ಳೂರು ಪಾಸ್ ಆಗೋವರೆಗೂ ಮಳೆ ಬರ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಒಂದು 12:30 ಹಾಗೆ ಅವರು ನಮ್ಮ ಇದನ್ನು ಟೀ ಕಾಫಿಗೆ ಅಂತ ರೆಸ್ಟ್ ರೂಮ್ಗೆ ಯಾರ್ಯಾರು ಹೋಗಬೇಕು ಅದ್ರಾಗೆಲ್ಲ 12:30 ಹಂಗೆ ಸ್ಟಾಪ್ ಮಾಡಿ ಅಲ್ಲೊಂದು ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ನೀವು ಈ ಜಾಗ ನೋಡ್ತಿದ್ರೇ ನಿಮಗೆಲ್ಲ ಗೊತ್ತಾಗ್ಬೋದು ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಈ ಒಂದು ಪ್ಲೇಸ್ ನೀವು ನೋಡಿದ ತಕ್ಷಣ ನೀವು ಕಂಡುಹಿಡಿತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಫಸ್ಟಿಂದ ನನ್ನ ವೀಡಿಯೋಸ್ ನೋಡೋರೆಲ್ಲ ಗೊತ್ತಾಗುತ್ತೆ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ. ಅದೇ ನಮ್ಮ ಊರಿಗೆ ಊಟಿಗೆ ಬಂದಿದ್ದೀವಿ ನಾನು, ನಮ್ಮ ಮನೆಯವರು, ನನ್ನ ಮಗ. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ದಿವಸ ಸ್ಟೇ ಆಗಿಬಿಟ್ಟು ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ನನ್ನ ಮಗನ ವೆಕೇಷನ್ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಇವಾಗ ತಾನೇ ಎದ್ದಿದ್ದೀನಿ, ಬೆಳಗ್ಗೆ 8 o'clock ಆಗಿತ್ತು. ಯಾಕೋ ಈ ಸಲ ಬಸ್ಸು ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಪ್ರತಿ ಸಾರಿ ನಾವು 9 o'clock ಅನ್ನೋಷ್ಟರಲ್ಲಿ ಮನೇಲಿ ರೀಚ್ ಆಗ್ತಾಯಿದ್ವಿ. ಬಟ್ ಈ ಸಲ 10 o'clock ಆಗಿತ್ತು ನಾವು ಮನೆಗೆ ರೀಚ್ ಆಗೋದಕ್ಕೆ. ಸೊ ಅದಾದಮೇಲೆ ನನ್ನ ಮಗನೂ ಕೂಡ ಎದ್ದ. ಇನ್ನೂ ಮನೆಗೆ ಬಂದಿಲ್ವಾ ಅಂತ ಕೇಳ್ತಾ ಇದ್ದ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ ಆದರೆ ಬಸ್ಸಲ್ಲಿ ಕೂರೋಕ್ಕಾಗಲ್ಲ, ಯಾವಾಗ ಹೋಗಿ ಇಳಿತೀವಿ ಅನ್ನೋದೇ ಆಗುತ್ತೆ. ಈ ಟೈಮೇ ನಾವು ಫಸ್ಟ್ ಟೈಮ್ ಸಮ್ಮರ್ ಟೈಮಲ್ಲಿ ಊಟಿಗೆ ಬಂದಿದ್ದು. ಇನ್ನು ಯಾವಾಗಲೂ ನಾವು ಮಳೆ ಟೈಮು ಇಲ್ಲಾಂದರೆ ಚಳಿ ಟೈಮ್ ಆ ಥರ ಟೈಮಲ್ಲೇ ನಾವು ಊಟಿಗೆ ಬರ್ತಿದ್ವಿ. ಬಟ್ ಈ ಸಲ ಮಾತ್ರ ನಾವು ಫಸ್ಟ್ ಟೈಮ್ ಸಮ್ಮರಲ್ಲಿ ಊಟಿಗೆ ಬಂದಿದ್ದು ಅಂತಲೇ ಹೇಳ್ಬೋದು. ಬಿಸಿಲು ಕೂಡ ಹಾಗೆ ಇತ್ತು, ಚಳಿ ಕೂಡ ಹಾಗೆ ಇತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಬಿಸಿಲಿರುತ್ತೆ, ಒಂದು 3 o'clockವರೆಗೂ ಬಿಸಿಲಿರುತ್ತೆ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಮತ್ತೆ ನಾರ್ಮಲ್ ಊಟಿದು ಏನು ಕ್ಲೈಮೇಟ್ ಇದೆ, ನಾರ್ಮಲ್ ಕ್ಲೈಮೇಟ್ ಅದೇ ಕ್ಲೈಮೇಟೇ ಬರುತ್ತೆ. ಬಟ್ ಇನ್ನು 8:30, 9 ಆದರೂ ಕೂಡ ಇನ್ನು ಮಂಜಾಗೆ ಇತ್ತು, ಫುಲ್ ಸ್ನೋ ಥರನೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ನೋಡೋದಕ್ಕೆ 2 ಕಣ್ಣು ಸಾಲದು. ಯಾರ್ಯಾರು ಈ ಜಾಗನ ನೋಡಿಲ್ಲ ಖಂಡಿತವಾಗೂ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಬೇಕು. ನಿಮಗೆ ನೀವು ಈ ಜಾಗದಿಂದ ಬಿಟ್ಟು ಹೋಗೋಕ್ಕೂ ಕೂಡ ನಿಮಗೆ ಮನಸ್ಸಾಗಲ್ಲ. ಸೊ ಅಷ್ಟು ಅದ್ಭುತವಾಗಿದೆ ಈ ಪ್ಲೇಸು ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡು ಊರು ಊಟಿ ಆಗಿರೋದ್ರಿಂದ ನನಗೆ
ಆವಾಗವಾಗ ಬರೋದು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಸ್ಸಿಂದ ಇಳಿದು ನಾವೊಂದು ನಾರ್ಮಲ್ ಲೋಕಲ್ ಬಸ್ಸಲ್ಲಿ ಏರಿದ್ವಿ. ಆ ಬಸ್ಸು ಓಲ್ಡನ್ ಡೇಸ್ ಬಸ್ಸು ಯಾವ ರೀತಿ ಬಸ್ಸಿಗೆ ಒಂದೇ ಒಂದು ಡೋರ್ ಇರುತ್ತಲ್ವ ಹಿಂದೆಗಡೆ, ಅದೇ ಥರ ಬಸ್ಸು ಇವಾಗೂ ಕೂಡ ಊಟಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ನಾರ್ಮಲ್ ಬಸ್ಸಲ್ಲಿ ಮನೆಗೆ ಹೋಗಿ ಸೇರೋದಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ. ನಾವು ಬ್ಯಾಂಗ್ಳೂರಿಂದ ಬಂದಿರೋ ಬಸ್ಸಿಂದ ಇಳಿದು ಇದೆಲ್ಲ ನೋಡಿ ಟೀ ಎಸ್ಟೇಟ್ ಅಂತಲೇ ಹೇಳ್ಬೋದು. ಫೈನಲಿ ಮನೆಗೆ ಬಂದ್ವಿ. ಸೊ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ, ಯಾರ ಮನೆಗೆ ಬಂದಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇವಾಗ ಬಂದು ತುಂಬಾ ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.